ಹಲೋ ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಇಂಡಿಯನ್ ಐಡಲ್ ಸೀಸನ್ 3 ಟೈಟಲ್ ವಿನ್ನರ್ ಆದಂಥ ಪ್ರಶಾಂತ್ ತಮಾಂಗ್ ಅವರ ಹಠಾತ್ ನಿಧನ ಬಾಲಿವುಡ್ ಸೇರಿದಂತೆ ಇಡೀ ನೇಪಾಳವನ್ನ ದಿಗ್ಭ್ರಮೆಗೊಳಿಸಿದೆ. ಕಾರಣ ನೇಪಾಳ ಮಾತ್ರವಲ್ಲ, ಇಡೀ ಭಾರತದಾದ್ಯಂತ ತನ್ನ ಹಾಡಿನ ಮೂಲಕ, ಸಂಗೀತದ ಮೂಲಕ, ಗಾಯನದ ಮೂಲಕ ಪ್ರಶಾಂತ್ ಅವರು ಕಮಾಲ್ ಮಾಡಿದ್ರು. ಸಾಕಷ್ಟು ಜನರ ಹೃದಯವನ್ನ ಗೆದ್ದಿದ್ರು. ಜಸ್ಟ್ 43 ವರ್ಷ ಅಷ್ಟೇ ಆಗಿತ್ತು. ಮೊದಲಿಗೆ ಕಾನ್ಸ್ಟೇಬಲ್ ಆಗಿ ತಮ್ಮ ವೃತ್ತಿ ಜೀವನ ಆರಂಭ ಮಾಡಿದಂಥ ಪ್ರಶಾಂತ್ ಮನಸ್ಸು ಎಳಿತಾ ಇದ್ದಿದ್ದು ಮ್ಯೂಸಿಕ್ ಕಡೆಗೆ. ಅದಾದ್ಮೇಲೆ ರಿಯಾಲಿಟಿ ಶೋಗೆ ಬರ್ತಾರೆ. ರಿಯಾಲಿಟಿ ಶೋನಿಂದ ಸಾಕಷ್ಟು ಆಪರ್ಚುನಿಟೀಸ್ ಅವ್ರಿಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ, ಶೋಸ್ಗಳನ್ನ ಮಾಡಿದ್ದಾರೆ, ಹೆಸರುವಾಸಿ ಆಗಿದ್ರು. ಆದರೆ ದಿಢೀರಂತ ಹೃದಯಾಘಾತದಿಂದ ನವದೆಹಲಿಯಲ್ಲಿ ಪ್ರಶಾಂತ್ ಅವರು ನಿಧನರಾಗಿದ್ದ ಸುದ್ದಿಯನ್ನ ಕೇಳ್ತಾ ಇದ್ದಂಗೆ ಸಾಕಷ್ಟು ಗಣ್ಯರು ಕಂಬನಿಯನ್ನ ಮಿಡಿತಾ ಇದ್ದಾರೆ. ಅಂದ್ರೆ ಅವ್ರ ಒಡನಾಟವನ್ನ ಈಗ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಅವರನ್ನ ನೆನಪು ಮಾಡಿಕೊಂಡು ಹೀಗಾಗಬಾರ್ದಾಗಿತ್ತು 43ನೇ ವಯಸ್ಸಿಗೆ ಅಂತ ಕಂಬನಿ ಮಿಡಿತಾ ಇದ್ದಾರೆ.